ನನ್ನ ರೈತ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಊರಿನ ಗ್ರಾಮಸ್ಥರಿಗೂ ಹಾಗೂ ಡಾಕ್ಟರ್ ಗಣಪತಿಯಪ್ಪ ಅಭಿಮಾನ ಬಳಗ ಅಧ್ಯಕ್ಷರು ಸದಸ್ಯರುಗಳಿಗೂ ಮೊದಲಿಗೆ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಇವತ್ತು ಡಾಕ್ಟರ್ ಗಣಪತಪ್ಪನವರ 102ನೇ ಹುಟ್ಟುಹಬ್ಬವನ್ನು ಅವರ ಸಮಾಧಿಯ ಹತ್ತಿರ ಆಚರಣೆಯನ್ನು ಮಾಡ್ತಾಯಿದ್ವಿ. ಈ ಮಹಾನುಭಾವರ ಹುಟ್ಟುಹಬ್ಬವನ್ನು ಬಹುಶಃ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀಬೇಕಾಗಿದ್ದಂಥ ವಿಚಾರಗಳು. ಯಾಕಂತಂತ ಹೇಳಿದರೆ ನಾವು ರೈತ ಮಟ್ಟದಲ್ಲಿ ಭಾಳ ಹಿಂದಿನ ವಿಚಾರದಲ್ಲಿ ಭೂಮಿನೇ ಇರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಒಂದು ಹೋರಾಟವನ್ನು ನಡೆಸಿ ಕಾಗೋಡು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿ ಆ ಭೂಮಿ ಕೊಡಿಸೋದ್ರಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ಗಣಪತಪ್ಪನವರು. ಇಂಥ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಕೊಟ್ಟರು, ದೇವರಾಜ ಅರಸು ಪ್ರಶಸ್ತಿ ಕೊಟ್ಟರು. ಆಮೇಲೆ ಇಡೀ ನಾಡಿನ ಅಂತ ನಾವು ಹೇಳೋದು ಇಡೀ ರಾಜ್ಯ ಅಲ್ಲ, ಇಡೀ ದೇಶದಂತ ನಾವು ಅವರ ಕೊಟ್ಟಿರ್ತಕ್ಕಂಥ ಜಮೀನನ್ನು ಉಳುಮೆ ಮಾಡಿ ಇವತ್ತು ಬದುಕ್ತಾ ಇದ್ದೀವಿ, ಒಂದು ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಅಂಥ ಮಹಾಪುರುಷನಿಗೆ ಸರ್ಕಾರ ಇವರ ಹುಟ್ಟಿದ ದಿನಾಂಕವನ್ನು ಸರ್ಕಾರದ ಮಟ್ಟದಲ್ಲೇ ಅಭಿನಂದಿಸಬೇಕು ಅಂತೇಳಿ ನನ್ನ ಹೋರಾಟ. ಯಾಕೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಡ್ತೀನಿ, ನಮ್ಮ ಹೋಗುರು ಅವ್ರು ಹೇಳಿದರು ಅಲ್ಲೊಂದು ಸರ್ಕಲ್ ಮಾಡಬೇಕಂತೇಳಿ. ಈ ನಿಮ್ಮಲ್ಲಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ ಏನಪ್ಪ ಅಂದರೆ, ಬಸವನೊಳೆ ಅಂತ ಒಂದು ಸರ್ಕಲ್ ಇದೆ. ಆ ಸರ್ಕಲಿಗೆ ನಮ್ಮ ಸ್ಮಾರಕ ಇಲ್ಲಿ ವಡ್ನಾಳದಲ್ಲಿ ಡಾಕ್ಟರ್ ಗಣಪತಪ್ಪನವರು ಸಮಾಧಿ ಇದೆ. ನಮಗೆ ಅಡ್ರೆಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ಡಾಕ್ಟರ್ ಗಣಪತಿಯಪ್ಪ ಪುತ್ಥಳಿಯನ್ನು ನೇಮಿಸಿ ಡಾಕ್ಟರ್ ಗಣಪತಿಯಪ್ಪ ಸರ್ಕಲನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ನಾನು. ಏಕೆಂದರೆ ಇಲ್ಲೊಂದು ಸ್ಮಾರಕ ಆಗಿ 10 ಜನ ಬಂದು ಹೋಗುವಂಥ ಈ ಪುಣ್ಯಾತ್ಮನ ಸ್ಥಳಕ್ಕೆ ಆಗಮಿಸಿಕಂಥ ಜನಗಳು ಹೆಚ್ಚಿಗೆ ಆಗಬೇಕು. ಅದಕ್ಕೆ ಆಗಬೇಕಂದ್ರೆ ಒಂದು ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊಂಡಾಗೆ ನೆಕ್ಸ್ಟ್ ಏನೋ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಒಂದು ಸ್ಮಾರಕ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಅವ್ರ ಹತ್ರ ಕೇಳ್ಕೊಡ್ತೀವಿ. ಬಹುಶಃ ಈ ಮೂಲಕ ನಿಮಗೆ ಅವ್ರಿಗೆ ತಿಳಿಬೋದು, ಇದೊಂದು ಆಗಲಿ ಅಂತೇಳಿ ನನ್ನ ಆಶಯ. ಆಮೇಲೆ ಪ್ರತಿ ಹಳ್ಳಿಯಲ್ಲೂ, ಯಾಕೆಂದರೆ ಅವರು ಕೊಟ್ಟಿರ್ತಕ್ಕಂಥ ಜಮೀನಲ್ಲಿ ಊಟ ಮಾಡ್ತಕ್ಕಂಥವ್ರು ನಾವು ಗಣಪತಪ್ಪನವ್ರನ್ನ ನೆನೆಸ್ಕೊಳ್ಳಲ್ಲ ಅಂದರೆ ಇದರಲ್ಲಿ ಅರ್ಥನೇ ಇಲ್ಲ ಅನಿಸುತ್ತೆ ನನಗೆ. ಯಾಕಂತ ಹೇಳಿದರೆ ಅವ್ರು ಕೊಟ್ಟು ಭೂಮಿ ನಮಗೆ ಇವತ್ತು ಜೀವನ ನೀಡ್ತಾ ಇದ್ದೀವಿ, ತೋಟ ಮಾಡಿದ್ದೀವಿ, ವಿದ್ಯಾವಂತರಾಗಿದ್ದಾರೆ, ನಮ್ಮ ಮಕ್ಕಳು ಯಾರು ಎಲ್ಲೋ ನೌಕರಿಗಳು ಮಾಡ್ತಿದ್ದಾರೆ. ಅಂಥ ಪುಣ್ಯಾತ್ಮನ ಪ್ರತಿ ಹಳ್ಳಿಯಲ್ಲೂ, ಪ್ರತಿ ರಾಜ್ಯದಲ್ಲೂ, ಪ್ರತಿ ಹಳ್ಳಿಯಲ್ಲೂ ಇಂಥ ಹುಟ್ಟುಹಬ್ಬದ ಆಚರಣೆಗಳನ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನನಗೆ ಮಾತಾಡೋ ಅವಕಾಶ